ಇದೆ ಈ 2 ತಿಂಗಳ ಕೆಳಗಡೆ 3 ತಿಂಗಳ ಕೆಳಗಡೆ ಕಾವೇರಿ ಹೋರಾಟಕ್ಕೆ 1.5 ತಿಂಗಳ ಕೆಳಗಡೆ ಹೋರಾಟಕ್ಕೆ ಬಂದು ನನ್ನ ತಾಯಿಯವರು ಬೆಂಬಲ ಕೊಟ್ಟರು, ಸ್ಮೃತಿಬದ್ಧವಾಗಿದ್ದರು, ಆರೋಗ್ಯವಾಗಿದ್ದರು. 120 ಕಿಲೋಮೀಟರ್ ಗಾಡಿನಲ್ಲಿ ಅವರು ನೆಮ್ಮದಿಯಾಗಿ ಪ್ರಯಾಣಿಸಿ ಬಂದು ತನ್ನ ಆಹಾರನ ಸೇವಿಸ್ಕೊಂಡು ಬಂದ ನನ್ನ ತಾಯಿಯವರು 1.5 ತಿಂಗಳಲ್ಲಿ ಈ ರೀತಿ ಅವರ ಪಿಂಡ ಪ್ರದಾನ ಮಾಡ್ತೀನಿ ಅನ್ನುವಂಥದ್ದು ನನಗೆ ನಿಜವಾಗ್ಲೂ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವತ್ತೊಂದು ಮಾತು ಹೇಳ್ತೀನಿ ನೋಡ್ರಿ, ಯಾಕೆ ವಿನೋದ್ ರಾಜ್ ಅಳ್ತಾ ಇದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ರಿ. ಜೊತೆಯಲ್ಲಿ ಹಿರಿಯರಿರುವಂಥ ಮನೆ, ಹಿರಿಯರಿರುವಂಥ ಯಾವುದೇ ಒಂದು ಮಠ, ಯಾವುದೇ ಒಂದು ಸಂಸ್ಥೆ, ಹಿರಿಯರಿರ್ತಕ್ಕಂಥದ್ದು ತುಂಬ ಶ್ರೇಷ್ಠ. ಯಾರಿಗಾದ್ರೂ ರಿಟೈರ್ಮೆಂಟ್ ಕೊಡ್ತೀರಾ ಅಂದರೆ ದಯವಿಟ್ಟು ರಿಟೈರ್ಮೆಂಟ್ ಕೊಡಬೇಡಿ. ಎಲ್ಲಾದರೂ ಮೂಲೆಯಲ್ಲಿ ಒಂದು ಟೇಬಲ್, ಒಂದು ಚೇರ್ ಹಾಕಿ ಕೊಟ್ಬಿಟ್ಟು ನೀನು ಹೋಗಿಲ್ಲ ಕಣಪ್ಪ, ನೀನು ಇಲ್ಲೇ ಇರು ಅಂತ ಹೇಳಿದ್ರೆ ಆ ಜೀವ ಇನ್ನೊಂದಷ್ಟು ಕಾಲ ಬದುಕ್ತಿದೆ. ಸುದೀರ್ಘ ಅನುಭವ ಇರೋದ್ರಿಂದ ನಿಮ್ಗಳಿಗೂ ಭವಿಷ್ಯದಲ್ಲಿ ಒಳ್ಳೆ 2 ಮಾತು ಹೇಳ್ಬೋದು, ನೀವು ಸಂಪಾದನೆ ಮಾಡ್ಬೋದು, ನಿಮ್ಮ ಬುದ್ಧಿವಂತಿಗಳಿಗೆ ಏನು ಬೇಕಾದರೂ ಮಾಡ್ಬೋದು. ಕಾಲಕ್ಕೆ ಆ ಜನ್ಮಗಳು ಜನಿಸ್ತಾ ಇರ್ತವೆ, ಮಾಡ್ತಾ ಇರ್ತವೆ, ಯೌವನ ಬರುತ್ತೆ, ತಿರುಗಿ ವೃದ್ಧಾಪ್ಯ ಬರುತ್ತೆ. ಆದರೆ ವೃದ್ಧಾಪ್ಯ ಬಂದ ಮೇಲೆ ತಿರುಗಿ ಯೌವನನೂ ಬರಲ್ಲ, ಬಾಲ್ಯಾವಸ್ಥೆನೂ ಬರಲ್ಲ. ಹಾಗಾಗಿ ವೃದ್ಧರಿಗೆ ಗೌರವ ಕೊಟ್ಟು ಅವ್ರನ್ನ ಉಳಿಸ್ಕೊಂಡು ಅವರ ನೇತೃತ್ವದಲ್ಲಿ ನಾವು ಹೆಜ್ಜೆ ಇಟ್ಟು ನಡೆಯೋದು ತುಂಬ ಶ್ರೇಷ್ಠ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ ನಿಜವಾಗ್ತಾ ಇದೆ. ಈ 2 ತಿಂಗಳ ಕೆಳಗಡೆ 3 ತಿಂಗಳ ಕೆಳಗಡೆ ಕಾವೇರಿ ಹೋರಾಟಕ್ಕೆ 1.5 ತಿಂಗಳ ಕೆಳಗಡೆ ಹೋರಾಟಕ್ಕೆ ಬಂದು ನನ್ನ ತಾಯಿಯವರು ಬೆಂಬಲ ಕೊಟ್ಟರು, ಸ್ಮೃತಿಬದ್ಧವಾಗಿದ್ದರು, ಆರೋಗ್ಯವಾಗಿದ್ದರು. 120 ಕಿಲೋಮೀಟರ್ ಗಾಡಿನಲ್ಲಿ ಅವರು ನೆಮ್ಮದಿಯಾಗಿ ಪ್ರಯಾಣಿಸಿ ಬಂದು ತನ್ನ ಆಹಾರನ ಸೇವಿಸ್ಕೊಂಡು ಬಂದ ನನ್ನ ತಾಯಿಯವರು 1.5 ತಿಂಗಳಲ್ಲಿ ಈ ರೀತಿ ಅವರ ಪಿಂಡ ಪ್ರದಾನ ಮಾಡ್ತೀನಿ ಅನ್ನುವಂಥದ್ದು ನನಗೆ ನಿಜವಾಗ್ಲೂ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವತ್ತೊಂದು ಮಾತು ಹೇಳ್ತೀನಿ ನೋಡ್ರಿ, ಯಾಕೆ ವಿನೋದ್ ರಾಜ್ ಅಳ್ತಾ ಇದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ರಿ. ಜೊತೆಯಲ್ಲಿ ಹಿರಿಯರಿರುವಂಥ ಮನೆ, ಹಿರಿಯರಿರುವಂಥ ಯಾವುದೇ ಒಂದು ಮಠ, ಯಾವುದೇ ಒಂದು ಸಂಸ್ಥೆ, ಹಿರಿಯರಿರ್ತಕ್ಕಂಥದ್ದು ತುಂಬ ಶ್ರೇಷ್ಠ. ಯಾರಿಗಾದ್ರೂ ರಿಟೈರ್ಮೆಂಟ್ ಕೊಡ್ತೀರಾ ಅಂದರೆ ದಯವಿಟ್ಟು ರಿಟೈರ್ಮೆಂಟ್ ಕೊಡಬೇಡಿ. ಎಲ್ಲಾದರೂ ಮೂಲೆಯಲ್ಲಿ ಒಂದು ಟೇಬಲ್, ಒಂದು ಚೇರ್ ಹಾಕಿ ಕೊಟ್ಬಿಟ್ಟು ನೀನು ಹೋಗಿಲ್ಲ ಕಣಪ್ಪ, ನೀನು ಇಲ್ಲೇ ಇರು ಅಂತ ಹೇಳಿದ್ರೆ ಆ ಜೀವ ಇನ್ನೊಂದಷ್ಟು ಕಾಲ ಬದುಕ್ತಿದೆ. ಸುದೀರ್ಘ ಅನುಭವ ಇರೋದ್ರಿಂದ ನಿಮ್ಗಳಿಗೂ ಭವಿಷ್ಯದಲ್ಲಿ ಒಳ್ಳೆ 2 ಮಾತು ಹೇಳ್ಬೋದು, ನೀವು ಸಂಪಾದನೆ ಮಾಡ್ಬೋದು, ನಿಮ್ಮ ಬುದ್ಧಿವಂತಿಗಳಿಗೆ ಏನು ಬೇಕಾದರೂ ಮಾಡ್ಬೋದು. ಕಾಲಕ್ಕೆ ಆ ಜನ್ಮಗಳು ಜನಿಸ್ತಾ ಇರ್ತವೆ, ಮಾಡ್ತಾ ಇರ್ತವೆ, ಯೌವನ ಬರುತ್ತೆ, ತಿರುಗಿ ವೃದ್ಧಾಪ್ಯ ಬರುತ್ತೆ. ಆದರೆ ವೃದ್ಧಾಪ್ಯ ಬಂದ ಮೇಲೆ ತಿರುಗಿ ಯೌವನನೂ ಬರಲ್ಲ, ಬಾಲ್ಯಾವಸ್ಥೆನೂ ಬರಲ್ಲ. ಹಾಗಾಗಿ ವೃದ್ಧರಿಗೆ ಗೌರವ ಕೊಟ್ಟು ಅವ್ರನ್ನ ಉಳಿಸ್ಕೊಂಡು ಅವರ ನೇತೃತ್ವದಲ್ಲಿ ನಾವು ಹೆಜ್ಜೆ ಇಟ್ಟು ನಡೆಯೋದು ತುಂಬಾ ಶ್ರೇಷ್ಠ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ ನಿಜವಾಗ್ಲೂ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.